ಯಾರಲ್ಲಿ ಯಾರಲ್ಲಿ ರಾಜನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ ಬಿಟ್ಟೋ ನರ್ತನನ್ನು ನೋಡಿದ್ದಾಯ್ತಲ್ಲವೇ? ಹೌದಯ್ಯ. ಆನಂದ ಪಟ್ಟಿದ್ದಾಯ್ತಲ್ಲವೇ? ಹೌದು. ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಶಿವೋದನ, ನೀನು ಸಮ್ಮತಿಸುವುದಾದರೆ ಕೆಲವು ವಿಚಾರಗಳನ್ನು ಮಾತನಾಡಬೇಕೆಂದು ಇಲ್ಲಿಗೆ ಬಂದಿರುವೆನು. ಮುಖ್ಯವಾದ ವಿಚಾರ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾರು ತಿಳಿಸಬಹುದು. ಸಂತೋಷವಾಗಿಯೇ ಕೇಳುವೆನು. ಬಾವಾ, ದೇವತೆಯ ಕೊರೊಕೊಲ ದೇವಿಯ ನಾಡು ನಾಡೆಂದು ನಾಡಿಗೆ ಮಳೆನಾಡಿ ನಾಡು ನಾಡೆಂದು ನಾಡಿಗೆ ಒಡೆದಾಡಿ ನಾಡು ನಾಡೆಂದು ನಾಡಿಗೆ ಒಡೆದಾಡಿ ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ಕುರುವೃದ್ಧರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕಪಟದೂತದ ಧರ್ಮಶೀಲರು, ಸತ್ಯವಂತರಾದ ಪಾಂಡವರು ತಮಗೆ ಕಪಟದೂತದಲ್ಲಿ ಪರಾಜಿತರಾದ ಸತ್ಯವಂತರು ಪಾಂಡವರು, ಧರ್ಮಶೀಲರು ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೇಳುತ್ತಿರುವಾಗ ಲಕ್ಷಕ್ಕೆ ಹೋದಾಗ ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ರಾಜ್ಯಸಭೆಯಲ್ಲಿ ದ್ರೌಪದಿಯ ಉತ್ತರಾಭರಣ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಇಂತಹ ಮಹಾಪರಾಧಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳುತ್ತಿರುವಾಗ ಇಂತಹ ಸಮಯವನ್ನು ಕಳೆದುಕೊಳ್ಳಬೇಡಿ. ಶಾಂತ ಸಂಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರಗಳನ್ನು ವರ್ಣಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ತಿಳಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಲ್ಲವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವವರನ್ನು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸೂಚನೆಯನ್ನು ವ್ಯಕ್ತಗೊಳಿಸಿದರೆ ಮುಂದೆ ಅಮೃತವೂ ವಿಷವಾಗುವುದು. ಕುಮಾರ ನಡೆಯೋಣ. ನೀವು ಪಾಂಡವರ ಸಹೋದರಲ್ಲವೇ? ನಿಮ್ಮಲ್ಲಿ ವಿರಾಗಬೇಕು. ಅಂದಿನವಾಗಿದ್ದು ಇರುವುದು ಒಳ್ಳೆಯದು. ಇದೇ ನನ್ನ ವೈಭವ. ಶ್ರೀಕೃಷ್ಣ ಪರಮಾತ್ಮ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿಮಗೆ ಸಹೋದರಲ್ಲವೇ? ಅವರಿಗೆ ನ್ಯಾಯವಾಗಿ ಸಿಗಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಲಾಷ ದುರ್ಯೋಧನ. ಆಚಾರ್ಯರೇ, ದುರ್ಯೋಧನ ಅವರದು ಓಹೋ ಇದರ ಚಿಕ್ಕಪ್ಪ ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಅಹುದು ದುರ್ಯೋಧನ, ನನ್ನ ರೋದನವೇನೋ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ನಾನು ಏನು ಮಾಡಲಿ? ಕೆಡುವವರನ್ನು ಕಂಡು ಸದುಪದೇಶ ಮಾಡುವುದು ಹಿರಿಯರಾದ ನಮ್ಮ ಕರ್ತವ್ಯ. ಆದುದರಿಂದ ಹೇಳುವುದೇನು ಕೇಳು. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಆದ್ದರಿಂದ ಹೇಳುವುದನ್ನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಕುಮಾರ ಸುಯೋಧನ, ಇದು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ನಿನ್ನ ಈ ಸಿರಿ ಸಂಪತ್ತುಗಳು ಯಾವುದು ಶಾಶ್ವತವಲ್ಲ. ರಾಜ್ಯಭಾರವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳುವುದಿಲ್ಲೇಕೆ? ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಒಂತಿ ಪತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಇನ್ನು ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಆಧುನಿಕವಾಗಿ ಮುಗಿಸಿದೆ. ಆದರೆ ನಿಮ್ಮ ಈ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಶುದ್ಧ ಕ್ಷತ್ರಿಯನ ರಕ್ತ ಅಭಿಮಾನ್ಯ ಶೂನ್ಯತೆಯ ಹೊಳಕು ನೀರಲ್ಲ ಕೃಷ್ಣ, ಹೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಓಡಬೇಕೆಂಬ ಇಚ್ಛೆ ಇದ್ದರೆ ನನ್ನೊಡನೆ ರಾಜ್ಯ ಮಾಡಿ ಜಯಿಸಿಕೊಳ್ಳಲಿ. ಶಿವೋಧನ, ಜ್ಞಾತಿಗಳ ನಡೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಾವಿರ ಆನೆಯ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪರಾಕ್ರಮವನ್ನು ಪಡೆದ ವೀರ ಪಾರ್ಥ, ಇಷ್ಟೊಂದು ಅಪಮಾನವೇ ಇದು ನಿನ್ನ ದುರಾಗ್ರಹದ, ದುರಾಶಯದ, ದುರಾಭಿಮಾನದ, ದುಸ್ಸಾಹಸ
ಶಿವಾದನ ಹಾಗಲ್ಲ ಕೇಳು ಕೃಷ್ಣ. ಹೀಗೆ ಈ ಕೌರವನನ್ನು ಸದೆಯ ಬಿಡಬೇಕೆಂದನಲ್ಲವೇ ನಿನ್ನ ಬಂಡ ಭೀಮ ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ನಿನ್ನ ನಪುಂಸಕ ಪಾರ್ಥ ಅದು ದುರಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದನಲ್ಲೋ ಹೇಳಿ ಪಾಂಡವರು. ಅದು ದುಸ್ಸಾಹಸ. ಈ ದುರ್ಯೋಧನ ದುಶ್ಯಾಸನರನ್ನು ಪಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಎತ್ತಿ ಹಾರಿಸುವ ಯೋಚನೆಯನ್ನು ಮಾಡುತ್ತಿರುವರಲ್ಲ ನಿನ್ನ ಕುಂಡಿ ಪಾಂಡವರು. ಅದು ದುರಾಶಯ. ನೋವೇ ಸಮರ್ಥರು ಜಯಶೀಲರು ಎಂಬುದಾಗಿ ಜಂಬ ಕೊಟ್ಟುಕೊಳ್ಳುತ್ತಿರುವರಲ್ಲವೇ ನಿನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಅಚಲ. ಒಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಶಿವಾದನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪರಾತ್ರವನ್ನು ಪಡೆದ ವೀರ ಪಾರ್ಥ, ಇನ್ನು ನಕುಲ ಸಹದೇವರುಗಳ ಇವರುಗಳ ಪರಾಕ್ರಮವನ್ನು ತಿಳಿಯದೆ ದುಡುಕಬೇಡ. ಒಳ್ಳೆಯವರ ಪರಾಕ್ರಮವನ್ನು ಹೇಳ್ತಿರುವಲ್ಲ ಕೃಷ್ಣ. ಇನ್ನು ಕೈಲಾಗದ ಹೇಳಿ ನಿನ್ನ ಧರ್ಮರಾಯ ಸೋದಿದೆಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯ ವಂಚಕ ಹೊಟ್ಟೆ ಮಾತ ಭೀಮ ಬಂಡಿ ಅನ್ನವನ್ನು ತಿಂದ ಹಿಡಿಪ್ಪನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನು ಅಥವಾ ಭೀಮನೇ ಹಿಡಿಂಬನನ್ನು ಕೊಂದ ಎಂಬುದನ್ನು ನೋಡಿದವರ್ಯಾರು, ಕೇಳಿದವರ್ಯಾರು? ಕೃಷ್ಣ, ಒಂದು ವೇಳೆ ಕೊಂದಿದ್ದರೂ ಕೊಂದಿರಬಹುದು. ಅದು ನಿನ್ನ ಕುತಂತ್ರದಿಂದ. ಎಂತಹ ಕೊಲೆ ಪಾತಕ ರುದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು ನಿನ್ನ ತಡಿಗ ಭೀಮ. ಹೊಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಹಿಡಿದು ದರದರಲ್ಲಿ ಹಳೆದು ತಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅರಗಿತ ಅವನ ಸಾವಿರ ಆನೆಯ ಬಲ, ಎಲ್ಲಿ ಅರಗಿತ ಅವನ ಸಾವಿರ ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಅವನಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗಳಿಗೆ ಬಲೆಯನ್ನು ಕೊಟ್ಟು ನಾಟ್ಯ ಕಲಿಸಿದ ನಪಂಚಕ ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದರಿ ಕುಮಾರರಾದ ನಕಲ ಸಹದೇವರು ಅವರಿನ್ನು ಪುಟ್ಟ ಬಾಲಕರು. ಅವರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಗೋಪಾಲಕನಾದ ನನಗಲ್ಲ. ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ ಕೃಷ್ಣ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವುದು ಕೇಳು. ಭರತ ಕಂಡವ ಜಯಿಸಿ ಹರಿಷದಿ ಪರಿಪಾಲಿಸುತ್ತಿರ್ತ ಕೃಷ್ಣ ಎನಗದ ಬಂಡ ಭೀಮನಿಗೆ ಸಿಳಲು ಪಂತಗೈದ, ಬಂಡ ಭೀಮನ ಗುಂಡಿಗೆ ಸಿಳಲು ಪಂತಗೈದ ಎನ್ನನು ಜಡಿದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಅಭಿನಂದನ ಪಡೆದ ಕರ್ಣನಿಗೆ ಸಾಟಿಯೇ
ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನನ್ನ ಕಪಟ ನಾಟಕವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಈ ಅಖಂಡ ಭರ್ತಖಂಡವನ್ನು ಸಜಾಮತದಿಂದ ಹಾಳುತ್ತಿರುವ ನಾನು ಸಾಹಸಿ ಅಥವಾ ನನಗೆದರಿ ಹಾಡು ಮೇಡುಗಳನ್ನು ಅಲೆದು ಎಡ್ಡೆಗನಸುಗಳನ್ನು ತಿದ್ದು ಜೀವಿಸುತ್ತಿರುವ ಆ ಪಾಂಡವರು ಸಾಹಸಿಗಳು. ಆ ಒಟ್ಟಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಇನ್ನು ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಬಾಲವಿಷ್ಣು ಎಂಬ ಧನಸ್ಸನ್ನು ಪಡೆದ ಲೋಕೈಕ ವೀರ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ಸಮಯ ಸಂಜೀವಿನಿಯಂತೆ ನಿನ್ನ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಹುಡುಕುವ ಈ ನನ್ನ ಭಾವ ಸೋಮಲ ರಾಜ ಶಕುನಿ. ಸೈಂಧವ ರಾಜ, ಮಹಾಪರಾಕ್ರಮಿಗಳಾದ ಸೈಂಧವ ರಾಜ, ದುರ್ಜಯ, ಆಚಾರ್ಯ ದ್ರೋಣರು, ಸಮಗ್ರ ಪಾಂಡವರಿಗೂ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಮಹಾನ್ ಗುರುಗಳು. ಅವರ ಪರಾಕ್ರಮ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರವೇ. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಗಳಾಗಿ ಬಿಲ್ಲನ್ನು ಎದೆಗೇರಿಸಿ ರಣಾಂಗಣದಲ್ಲಿ ನಿಂತಿದ್ದೆ ಆದರೆ ಅವರನ್ನು ಎದುರಿಸಿ ನಿಲ್ಲುವ ಧೀರನು ವೀರನು ಈ ಚತುರ್ದಶ ಭುವನದಲ್ಲಿ ಅವನಾವನಿರುವನು. ಕಪಟನಾಟಕ ಸೂತ್ರಧಾರಿ ಇವೆಲ್ಲವನ್ನು ನಿನಗೆ ತಿಳಿದಿರುವ ವಿಚಾರವೇ. ಇಂತಹ ಹತಿರಥ ಮಹಾರಥರ ಮುಂದೆ ನಿನ್ನ ಹೇಳಿ ಪಾಂಡವರ ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧದ ತೀರ್ಮಾನಗಳಿಂದ ಸಾಧ್ಯಾಗಲಾರದು. ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಹೊರಡು. ಏಕೆಂದರೆ ಅವರು ಹಿಂದೆ ಮಾಡಿರುವುದನ್ನು ನೆನೆಸಿಕೊಂಡರೆ ಶ್ರೇಷ್ಠ ಗೋಪಿಕಾದ ನಂದನ ವನವಲ್ಲ, ತೆನ್ನನ ಬೆಣ್ಣೆ ಮುದ್ದೆ ಅಲ್ಲ. ನಾವೇನು ಕೈಗೆ ಬಳೆ ತೊಟ್ಟ ಕುಳಿತಿಲ್ಲವೋ? ಎಚ್ಚರ ತಪ್ಪಿದರೆ ನೀವೇ ಇಲ್ಲ.
ನೀನು ಬಂದ ದಾರಿಯನ್ನು ನಡೆಯುವುದು ಒಳ್ಳೆಯದು ಕೃಷ್ಣ. ಬರಲು 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 ಕೃಷ್ಣ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆನಂದ ಕಡು ವೈರಿ ಅರ್ಜುನ ಮೇಲಿನ ಅಗೆ ತೀರದ ಹೊರತಾಗಿ ಈ ರಾಜಯವರಿಗೆ ಪೃಷ್ಠನ್ನು ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅವೇಶಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕಣ್ಣ, ನೀನೂ ಕೂಡ ಇವರಂತೆಯೇ ಮಾತನಾಡುವೆಯ? ಕೇವಲ ಅರ್ಜುನನ ಮೇಲಿನ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯತ್ನಿಸುವೆಯಾ? ಇದು ಧರ್ಮವೇ ಕಣ್ಣ? ಕೃಷ್ಣ, ಹೇಳು ಕಣ್ಣ. ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯ? ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನುಮಾನವೆಲ್ಲ ಅರ್ಪಿಸುವ ಆ ನನ್ನ ಧರ್ಮವೇ ಮೇಲೋ ಎದುಬದಿ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ನಿನ್ನ ಧರ್ಮದ ನುಡಿಗಳನ್ನು ಕೇಳಿ ವಾದಾರ್ಜುನ ಗಂಡನು ಕಟ್ಟಿದಂತಲ್ಲ.
ಇವರ ಶೌರ್ಯವು ಮೇಲೆ ಮೀರಿತು. ದಾನವೀದಿಯ ಈಚಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿನ್ನ ಸಲುವಾಗಿ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷಾಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮವಿರುವೆ ಹೇಳಿ ಪಾಂಡವರವೇ ರತ್ನ ಹೇಳುವ ಚಾತ್ರ ಧರ್ಮವಿರುವೆ ಹೇಳಿ ಪಾಂಡವರವೇ ಸಂಧಿಯ ಬಯಕೆ ಸಂಧಿಯ ಬಯಕೆ ಅರಿತು ನೀಡಿದಲ್ಲವ ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿದೆಯ ಭ್ರಾಂತಿ ಮೂಡಿದೆಯ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಅವಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕೈಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾಗದು. ಶಿವನ ಆ ಭೀಮನಾದನು ಬಲು ಹೊರಟ. ಆತನಿಗೊಂದು ಊರನ್ನ ನೀನಾಗಿ ಪಾಂಡವರಿಗೆ ಅರ್ಥ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವೇ ಹೋದರೆ ಎಲ್ಲವನ್ನು ಅವರೇ ಅಪರಿಸುವರು. ಎಲ್ಲವನ್ನು ಅವರೇ ಅಪರಿಸಲು ಇದು ಗೋಪಿಕಾಂಜನ ಮನೆ ಬೆಟ್ಟ ಮಧ್ಯೆ ಅಲ್ಲ, ಇದು ಕುರುವೀರನಿಂದ ರಚಿತವಾಗಿರುವ ಒಂದು ಸಾಮ್ರಾಜ್ಯ. ಏನು ಮಾತಿನ ಮಲ್ಲನಾದರೆ ಅವನು ಛಲದಂಟವಲ್ಲ ಎಂದು ಚೆನ್ನಾಗಿ ತಿಳಿದಿರು. ಹೋಗಲಿ, ಇಂದ್ರಪೃತ್ತಾದಿ 5 ಊರುಗಳನ್ನಾದರೂ ಕೊಡಯ್ಯ. ಪಾಂಡವರು ಅದರಿಂದಲೇ ಸಂತೃಪ್ತಿ ಪಡುವರು. ಹಿಂದೆ ಬಿಚ್ಚೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದು ಭಿಕ್ಷಾ ಪಾತ್ರೆಯನ್ನು ಪ್ರದಾನಿಸಬೇಕು. ಶಿವರಾಮ, ಆ ಭೀಮಸೇನ ಬಲು ಹೊರಟ. ಆ ಭೀಮನ್ನು ಕೆರಳಿ ನಿಂತರೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಿಬಿಡುವುದು. ಆತನಿಗೊಂದು ಊರನ್ನಾದರೂ ಕೊಡಯ್ಯ. ಏನೆಂದೆ ಕೃಷ್ಣ? ಮತ್ತೊಮ್ಮೆ ಭೀಮಸೇನಿಗೆ ಒಂದು ಊರನ್ನಾದರೂ ಕೊಡಯ್ಯ. ಹೇಳಿದ್ರ ಓ ನನ್ನ ವೈರಿ ಭೀಮನಿಗೆ ಒಂದು ಊರು, ಓ ನನ್ನ ಕೊಡು ವೈರಿ ದೊಡ್ಡ ಭೀಮನಿಗೆ ಒಂದು ಊರು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇ ಬೇಕೆಂದು ಕಟ್ಟು ಹಿಡಿದ ಈ ಕೆಚ್ಚದೆಯ ಕೊಟ್ಟವರು ಕೌರವೇಶ್ವರನ ಕೆಳಕ್ಕೆ ಏಕೆ ಹಾಕಿ ನತ್ತಳಲ್ಲ ನಿನ್ನ ಪಾಂಡವರ ಸತಿ ಕಾಣೆ. ಅಂದೆ ತೊಟ್ಟೆ ಕೃಷ್ಣ ಪರಮಾನಂದೆ ತೊಟ್ಟೆ. ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂಭೂತನಾಥೇಶ್ವರನೇ ಹೋಲ್ ತೆರೆದ ಕದನಕ್ಕೆ ನಿಂತನು ಸರಿ. ಹಂಸದಿಂದ ನಿರ್ಮಿತವಾದ ಈ
ಮೆಚ್ಚಿ ಹೋದರು ಸರಿ. ಅಡ್ಡೇಕಿ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನ ದಳ ಕುರುಚಕ್ರೇಶ್ವರನಾದ ನಾನು ಈ ವಸನದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರು ಸರಿ. ನೆಲವನ್ನು ಬೇಡ, ನೆಲವನ್ನು ಕೊಡೆ. ಆಟ ಮಾಡಿ ಗೆಲ್ಲಲಿ ಅವ ರಾಜವ. ಆಟ ಮಾಡಿ ಗೆಲ್ಲಲಿ ಅವ ರಾಜವ. ಫಲವನ್ನು ಬಿಡಲ, ನೆಲವನ್ನು ಕೊಡಲ. ಫಲವನ್ನು ಬಿಡಲ, ನೆಲವನ್ನು ಕೊಡಲ. ಫಲವನ್ನು ಐಸಿದನ ಹೊದರಿ ಮೇಲೆ ಕೊಡುವುದಿಲ್ಲವಲ್ಲ. ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯಾ? ಎಂತೆ ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಆಕಾಶವನ್ನು, 2ನೇ ಹೆಜ್ಜೆಯಿಂದ ಭೂಮಿಯನ್ನು, 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಎಲ್ಲಿಡಲಿ ಹುಡುಕಾಡಿ ಆ ಬಲಿ ಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತುಳಿದ ಮಾನವನಲ್ಲವೇ ನೀನು? ಇನ್ನು 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿ ಚಕ್ರವರ್ತಿಯ ಮಾಡೆ ಹಾಗಾದ ಮೇಲೆ ಕೃಷ್ಣ ಹೇಳ್ಬಾವ, ನಾನೇನಾದರೂ 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಅದಕ್ಕೋಸ್ಕರ 1 ಊರಲ್ಲ, 1 ಊರಲ್ಲಿ 1 ಗೋಪಾದೋಡದ ಜಾಗದಲ್ಲಿ 1 ಮಳೆ ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಒಮ್ಮನೆ ಸುಮ್ಮನೆ ಹಾಗು. ಕಡೆಗೂ ನನ್ನ ಮಾತನ್ನು ಮೀರಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಅದು ಕುಲ ಕಳಂಕ ಸ್ವರೂಪನೆ. ದುರ್ಯೋಧನ, ಈ ಕೃಷ್ಣನ ದರ್ಪಿನ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ನಾನೆಂದು ಸಹಿಸಲಾರೆ. ಇದು ಕೌರವೇಶ್ವರನ ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಪುಷ್ಟರಾದ ಈ ವೃದ್ಧರು ಅದೇಗೆ ನಿನ್ನ ನಿಂದನೆಯನ್ನು ತದೇಕೆ ಚಿತ್ತನ್ನು ನೋಡುತ್ತಿರುವವರು. ಸಮಯ ದೊರೆತರೆ ಇವರು ದೊರೆ ಅಣ್ಣ ದೊರೆ, 1 ಕ್ಷಣವೂ ಇಲ್ಲಿ ನಿಲ್ಲಕೂಡದು. ಎಂತ ಶತ್ರುಗಳ ಮಧ್ಯೆ ನಮಗೆ ಕೆಲಸ. ನಡೆಯಲ್ಲಿ ಹೋಗೋಣ. ಕುಮಾರ್ ಯಾರಲ್ಲಿ? ಕುಮಾರನನ್ನು ಬರಮಾಡಿ.
ನನ್ನ ಮಾತನ್ನು ಕೇಳಲು ನಿನಗಿಷ್ಟವಿಲ್ಲವೇ ಕಂದ? ತನಯ ನನ್ನ ಮಾತು ಕೇಳು ಕಂದ. ತಾನಯ ಭಾರತ ಕುಲ ತಿಲಕ, ಓ ತಾನಯ ಭಾರತ ಕುಲ ತಿಲಕ, ಮಾತೆಯ ಮಾತನು ಆಲಿಸು ವೀರ. ನನ್ನ ಮಾತು ಕೇಳು. ನಾನು ಕುಮಾರ್, ನಾನು ನಿನ್ನ ಹೆತ್ತ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ನದಿಯ ರಕ್ತ ಬಸಿದು ನಿನ್ನನ್ನು ಸಲಕಿರುವೆನು. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ನನ್ನ ನದಿಯ ರಕ್ತವು ನಷ್ಟವಾಯಿತು ಎಂದು ಭಾವಿಸುತ್ತಿದ್ದೇನೆ. ಕಂದ, ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಬೇರಾರು ಸಿಗುವುದಿಲ್ಲ ಮಗನೇ. ಆದ್ದರಿಂದ ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರಿಗೆ ಸಲ್ಲಬೇಕಾಗಿದ್ದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯ ನಾಡು ಕುಮಾರ. Bye.
ಭಯಬೇಕೆ ಬಿಡು ಮಾತೆಯೇ. ಅಮ್ಮ ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಈ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ. ಇಲ್ಲ ತಾಯಿ ಇಲ್ಲ. ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ಇದ್ದವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ರೈತ, ಇದೇ ನನ್ನ ಕೊನೆಯ ಸಂದೇಶ. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಚಿತರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ. ಇದನ್ನು ಚಂದವಾಗಿ ತಿಳಿದಿರು. ಅಮ್ಮ, ನಾನಿನ್ನು ಬರುವನು. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯದಲ್ಲಿ ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯದಲ್ಲಿ. ಅಯ್ಯೋ ಅಯ್ಯೋ ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹ್ಯದಿಂದ ಕೂಡಿದವನಾದ ನೀನು ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲಿಯ? ಇಲ್ಲ ಇಲ್ಲ, ನೀನು ನಾಶ ಹೊಂದುವೆ. ನಿನ್ನೊಂದಿಗೆ ಕುರುಕುಲವನ್ನು ನಾಶವೇ. ಹೇ ಕೃಷ್ಣ ಕೃಷ್ಣ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನನ್ನು ಬರೆದಿರುವೆ ಪ್ರಭು? ಅನರ್ಥವಾಯ್ತು ಪರಮಾತ್ಮ. ಆ ದುರಾತ್ಮನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕರೆ ಜೋಡಿಸಿ ಬೇಡಿಕೊಳ್ಳುತ್ತೀರಿ ಪ್ರಭು. ಕೂಡಲೇ ಸ್ಥಾನವನ್ನು ತ್ಯಾಗ ಮಾಡು. ಸಜ್ಜನರಿಂದ ತಿಳಿಸಲ್ಪಟ್ಟ ದೇವರನ್ನು ಮರೆತ ಈ ಪಾಪಮಯ ರಾಜ್ಯಸಭೆಯಲ್ಲಿ ನೀನೊಂದು ಕ್ಷಣವೂ ನಿಲ್ಲಬೇಡ. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡಬಹುದು. ಏನು ತಾಯಿ, ನಾನು ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡಲಿ. ಕೇವಲ ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಬಲ್ಲೆ. ಕೋಡಿ ಕೋಡಿ ದುರ್ಯೋಧನನ್ನು ಗದಪ್ರಾಣರಾಗಿ ಭೂಮಿಗೆ ಬಿದ್ದು ಸಾಯುವರು. ಇಂತಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾನು ಇದರಲ್ಲಿ ಅದೆಲ್ಲಿಗೂ ಸಾಧ್ಯವಿಲ್ಲ ತಾಯಿ. ಭಯವಲ್ಲ ಪ್ರಭು, ಭಯವಲ್ಲ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ನಲಿದಂತ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ನಲಿದಂತ ಪಾದ.
ಭಯವಲ್ಲ ಪ್ರಭು, ಭಯವಲ್ಲ. ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವಿದೆ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವಿದೆ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಭು. ನನ್ನ ಕಣ್ಣೆದುರಿನಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನೆಂದಿಗೂ ಸಹಿಸಲಾರೆ. ಅದು ನಿನ್ನ ಕುಲಾಂಗರ ಪುತ್ರರಿಂದ. ವಾಸುದೇವ, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಮೊರೆಯನ್ನು ಆಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಹೌದು ತಾಯಿ. ಇದು ನಿನ್ನ ಚರಣಕ್ಕೆರಗಿ ಬೇಡುವೆನು. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡುವುದು. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಏಡಿಯಂತೆ ಪಲಾಯನ ಮಾಡು. ನಾನು ಯಾವ ಮಾತ್ರ ಆಚಾತ್ರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವು ಮುಟ್ಟಿದ ಪದಕದಂತೆ, ಗಾಳಿಗೆ ಸಿಕ್ಕಿದ ಬಿರುಗಾಳಿದಂತೆ ಕ್ಷಣಾರ್ಧದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ನನ್ನ ಪ್ರೇಮನ್ನು ಎಂದು ಆನಂದಿಸಲು ಇಲ್ಲಿಗೆ ಬಂದೆನು. ಆದರೆ ನಿರಾಸನಾಗಿ ಹಿಂದಿರುಗಿದನು. ನಾನಿನ್ನು ಏಡಿಯಂತೆ ಪಲಾಯನ ಮಾಡುವೆನೋ ತಂಗಿ. ಎಲ್ಲಿಗೆ ನಿಮ್ಮ ಪಲಾಯನ? ಶಿವೋಧನ, ಇವನನ್ನು ಹಗ್ಗದಿಂದ ಬಂಧಿಸಿ. ನನ್ನನ್ನು ಬಂಧಿಸುವೆಯ? ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿಯಿಂದ ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯ? ಸರ್ವದಾ ನಿನ್ನ ಆಗದು. ಈ ಬೆದರಿಕೆ ಮಾತಿನಿಂದ ಪ್ರಯೋಜನವಿಲ್ಲ. ಕಂಡಿರಿ ಬೇಗ ಅವನನ್ನು. ಎಳೆಯಿರಿ. ಜಾಸ್ತಿ ಬರ್ಬಾರ್ದು, ನಮಗೆ ಕರ್ಕೊಂಬರ್ಬೋದು. ನಾನೇ ನಿಮಗೆ ಕರ್ಕೊಂಬರ್ಬೋದು. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ಮಾಧವ? ಕಣ್ಣ, ನೀನು ವೈರಿಯ ಪಕ್ಷದ ನಿಂತಾಗುವೆ. ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಇಲ್ಲ ಕಣ್ಣ, ಇಲ್ಲ. ನನ್ನ ಮಾತನ್ನು ಸತ್ಯವೆಂದು ತಿಳಿ. ಸತ್ಯವೆಂದು ನಂಬಲೇ?
ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನು ಕೃಷ್ಣ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವುಗಳು ಫಲಿಸುವುದೋ ಇಲ್ಲವೆಂದು ಪರೀಕ್ಷಿಸಲು ಸೂರ್ಯ ಮಂತ್ರವನ್ನು ಜಪಿಸಿದರು. ಆಗ ನೀನು ಜನಿಸಿದೆ. ನಿನ್ನ ತಾಯಿ ಲೋಕಾಪವನ್ನು ತೆದರಿ ನಿನ್ನನ್ನು ಗಂಗೆಯಲ್ಲಿ ಬಿಸಿಟ್ಟರು. ಆಗ ಸೂತರು ನಿನ್ನನ್ನು ಸಲಹಿದರು. ಪಾಂಡವರ ಸೇರುತ್ತ ನೀನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವೇನು. ಅವರಿಂದಲೂ ಸಾಮಂತ ರಾಜರಿಂದಲೂ ಒಲಿಸಿಕೊಳ್ತಾ ಹಸ್ತಿನಾವತಿಯ ವೃದ್ಧ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನೊಡೆಯ ಬಾಕಣ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಜನನಿ ಕುಂತಿದೇವಿ ನನ್ನ ಹೆತ್ತ ಮಾತೆಯೇ. ಕೃಷ್ಣ ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಇದು ನಿಜ ಕರ್ಣ. ನೀನು ಆರಾಧಿಸುತ್ತಿರುವ ಸೂರ್ಯನಾರಾಯಣ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯ ದುರ್ವಿದೆಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಗೆ
ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊಳ್ಳೆಯಿಸುತ್ತಿರುವ ಆ ಪಾಂಡವರು, ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಯಿತು. ಕಣ್ಣ, ಮಾಸ್ತರಿಯನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಕದಿಂದ ನಾಶ ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು, ನೀನೇ ನಿರ್ಧಾರ ಮಾಡಿಕೊಳ್ಳ. ಆಗಿದ್ದ ಪಕ್ಷದಲ್ಲಿ ಭೀಮಾಚರು ನನ್ನನ್ನು ಕಂಡಾಗಲ್ಲ ಸೂತಪುತ್ರ ಈನ ಕುಲದವ ಎಂದು ಆಡಿಸುತ್ತಿರುವ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕಣ್ಣ, ತಿಳಿಯದು. ಪಾಂಡವರಿಗೂ ಹಾಗೂ ನಿನ್ನ ತಾಯಿಗೂ ನಿನ್ನ ಜನ್ಮ ವೃತ್ತಾಂತ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕಣ್ಣು ನಾರು ಆತನನ್ನು ಕಂಡರೆ ನಿನಗೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಲಿದ್ದನು. ಕಣ್ಣ ಪರಮಾತ್ಮ, ಈಗ ನಿನ್ನ ಜನನಿಗೆ ನಿನ್ನ ಜನ್ಮ ವೃತ್ತಾಂತವನ್ನೂ ತಿಳಿಸಿ ಬಂದಿರುವೆನು. ಆ ತಾಯಿಯನ್ನು ನೋಡಲು ಗಂಗಾತ್ರಕ್ಕೆ ಬರುವುದು. ಸಂತೋಷದಿಂದ ಬರುವ ಆಕೆ ಮನಸ್ಸನ್ನು ನೋಯಿಸಬೇಡ ಕಣ್ಣ. ನಾನಿನ್ನು ಬಂದು ಬಹಳ ವೇಳೆ ಆಯ್ತು, ನಾನು ನಿನ್ನು ಬರಬೇನು. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಅಯ್ಯೋ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿ ಕಳ್ಳನಾಡೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇದೋ ಇಂದು ಬಂಧು ವರ್ಗದವರು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲದಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನಾನೇ ನನ್ನ ಕೈಯಾರ ಕೊಲ್ಲಲೆ ಪಾಂಡು ಕುಮಾರರನ್ನ ಕೊಲ್ಲುವುದೇ ದುರದೊಡ ತಮ್ಮಂದಿರಂ ಕೊಲ್ಲುವುದೇ ಒಲದ ಬಿಟ್ಟೊಡೆ ಗೌರವೇಂದ್ರ ನೀ ದಾರುಣಿಯೋ ಸಿರಿ ಸಂಪತ್ತಿ ರಾಜಸಭೆಯಲ್ಲಿ ನಡೆದ ವಿಷಯವು ನಿನಗೆ ತಿಳಿದಂತಿಲ್ಲವಲ್ಲ ಕಾರಣ. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬಲ್ಲಿ ರಾಜ ನಂಬು. ಈ ಕರ್ಣ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಆ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನು ಇವೆಲ್ಲ ತಿಳಿದರೂ ಸಹ ಕೇಳಿದವನಂತೆ ಸಿಂಹನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲೂ ವಂಚನೆಯೇ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವ ಶಕನಿ.
ಸಭೆಯಲ್ಲಿ ಏನೇನು ನಡೆಯಿತು ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನು ಎಚ್ಚೆತ್ತನು. ಆಗ ಅವನು ಹಸಿದ ಎಬ್ಬಳಿಯಂತೆ ಆರ್ಭಟಿಸುತ್ತ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ತಿಳಿದಂತೆ ಸರಿ. ಆಗ ಭೀಷ್ಮನು ಇದಕ್ಕೆ ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಭೀಷ್ಮನು ಹಸಿವಿನಿಂದ ಆ ರೀತಿ ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಗಿತ್ತಲ್ಲ ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನನಿಂದ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ಕೃಷ್ಣನ ರಥವನ್ನೇನು ಓದಿ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸದಂತಿದೆ. ಆ ತಂತ್ರಿಯಾದ ಕೃಷ್ಣನ ಮಾತಿಗೆ ನೀನು ಮರುಳಾದೆಯೇನೋ ಎಂದು ದುರ್ಯೋಧನಿಗೆ ಸಂದೇಹ. ಕುರುಕುಲ ವರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದವರು ಕರ್ಣ. ಆದರೆ ಕೃಷ್ಣನಿಗೂ ನಿನಗೂ ನೆಲದ ಮಾತಿನ ರಹಸ್ಯವನ್ನ ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಭೀಷ್ಮನಲ್ಲವೇ ಶಕುನಿ? ಯಾರಾದರೂ ಆಗಲಿ ಬಿಡು. ಸಭೆಯಲ್ಲಿ ಕೆಲವರು ನಿನ್ನನ್ನ ತುಚ್ಛೀಕರಿಸಿ ಮಾತನಾಡಲು ಹಿಂದಿರಲಿಲ್ಲ ಕರ್ಣ. ಏನು ಹೇಳಿದರವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿ ಹೋಯಿತೆಂದು ನಿಂದಿಸಿದರಯ್ಯ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಈ ಉಚ್ಚ ಕುಲದವರೆಗೆ ಮೀಸಲಾಗಿಟ್ಟಿರುವನು ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರವೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರ ಸುರಿಸುತ್ತಾ ಹೃದಯದ ವೇದನೆಯನ್ನ ಆ ಜಗತ್ಕರ್ತನಲ್ಲಿ ವಿನ್ನವಿಸಿಕೊಳ್ಳುತ್ತಿದ್ದೆ ಶಕುನಿ. ಏ ಪರಮೇಶ್ವರ, ಯಾವ ಪಾಪಕ್ಕಾಗಿ ಈ ಸುತ ಕುಲಕ್ಕೆ ತಳ್ಳಿದೆ? ಅಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಜಾತಿಯ ಸದ್ಗುಣವೆಲ್ಲವನ್ನು ತಿಳಿದು ನನ್ನ ಮಾನಪಮಾನಗಳು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪಕರ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ. ಭಾರತಕ್ಕೆ ವಿಸ್ತಾರವಿಲ್ಲ. ತಿರನಾಗು. ಆ ಪಾಪಿ ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದರೆ ಅದಕ್ಕೆ ಪ್ರತೀಕಾರವು ನಿನ್ನ ಕೈಯಲ್ಲೇ ಇರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನಂತಕಾರಿ ಎಂಬುದನ್ನ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶೈಲಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಆ ವಿಷಯದಲ್ಲಿ ತಟಸ್ಥ ಭಾವವನ್ನು ಹೊಂದವರು ಕರ್ಣ. ದುರ್ಯೋಧನನಿಗೆ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ಯಾವ ಅಸ್ತ್ರಗಳು ತೊಡುವುದಿಲ್ಲ. ಇದೇ ನನ್ನ ಶಪಥ. ಒಂದು ಎಷ್ಟು ವೇಳೆ ಆಯ್ತು? ಬಹಳ ಹೊತ್ತಾಗಿ ಎಲ್ಲೆಲ್ಲಿ ಹುಡುಕಿದನು? ಬಹಳ ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪೌರ್ತವಿಲ್ಲ. ಪುನಃ ಬಂದು ನೋಡುವೆನು, ಅವನ ಶಪಥವೇನೆಂದು ತಿಳಿಯುವೆ. ಎಲ್ಲೋ ಕಾರಣ ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕ್ಷಮಿಸು ಮುತ್ರ.
ಆರ್ಯವೃದ್ಧ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಹೌದು, ಕರ್ಣ ನಿಲ್ಲು, ಕರ್ಣ ನಿಲ್ಲು. ಕರ್ಣ! ಏಕೆ ಶಕುನಿ, ಈ ದಿನ ಕರ್ಣನ ರೀತಿಯ ಬೇರೆಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧ್ಯಕ್ಷನನ್ನಾಗಿ ಮಾಡಬೇಕೆಂದಿದ್ದೆ. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸವೇ ಕೌರವೇಶ್ವರ? ಏಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಾರದಯ್ಯ. ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರು ಅಪಮಾನಿತರಾಗುವರೆಂಬುದನ್ನು ಯೋಚಿಸಿರುವೆಯ? ಬೌದ್ಧ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದವನಿಗೆ ಸೇನಾಧಿಪತ್ಯ. ಸರಿಯಾಗಿ ಹೇಳಿದೆ ಮಾವ. ಹಾಗಾದರೆ ಈಗ ಏನು ಮಾಡುವುದು? ಮಾಡುವುದಿಲ್ಲೇನು? ಈಗಲೇ ಹೋಗಿ ಕುರುಪಿತಾಮಹರನ್ನು ಕಾಣು. ಯುದ್ಧವು ಸಮೀಪಿಸುತ್ತಿರುವುದು. ಈಗ ಚಿಂತಿಸಲು ಸಮಯವಿಲ್ಲ. ಸಿದ್ಧಾರ್ಥನ ಈಗಲೇ ಹೋಗಿ ಭೀಷ್ಮರಲ್ಲಿ ಪ್ರಾರ್ಥಿಸು. ಹಾಗೆ ಆಗಲಿ ಮಾವ, ನೀನು ನನ್ನ ಸಂಗಡ ಬಾ. ನೆಹವಾಗ ನೆಹೆ. ಕ್ಷಣದಲ್ಲಿ ಬಂದವರು ಅಲ್ಲಿ ಹೋದರೆ ಉಳಿಸಲು ಅಷ್ಟೇ.
ಏನು ಮಾಯವನ ಸರಿಯೆಂದೆರೆವರು ಕೌರವರು ಏನು ದುರಾಂಕಾರದಿಂದ ಕೊರವರು ಮೆರೆಯುತ್ತಿರುವರು. ರಾಜ್ಯವನ್ನು ಕೇಳಲು ಹೋದ ನನ್ನನ್ನೇ ಸೆರೆ ಹಿಡಿಯಲು ಪ್ರಯತ್ನಿಸಿರಲ್ಲವೇ? ನಾನೀಗಲೇ ಪಾಂಡವರ ಹತ್ತಿರವಾಗಿ ಭೀಮ ಪಾತ್ರರನ್ನು ಕೆರಳಿಸಿ ನಾನು ಭೀಮ ಪಾತ್ರರನ್ನು ಕೆರಳಿಸಿ ನನಗಳು ಕೊಡುವನ